ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಾತ್ವಿಕ್ ಫ್ಯಾಷನ್ ಸ್ಯಾರಿ ಕುಚ್ಚು ಲೋಕ. ಇವತ್ತೊಂದು ಸೂಪರ್ ಡೂಪರ್ ಡಿಸೈನನ್ನು ನೋಡೋಣ. ಇದರಲ್ಲಿ ನಾವು ಪರ್ಪಲ್ ಕಲರ್ ದಾರ ತೊಗೊಂಡಿದ್ದೀನಿ, ಸ್ಟ್ರಿಪ್ ಇದೆ. ಸೊ ನೀವು ಸ್ಯಾರಿಗೆ ಹಾಕಿ ನೋಡಿ ಯಾವ ಥರ ಕಾಣುತ್ತೆ ಅಂತ ನನಗೆ ಕಾಮೆಂಟ್ ಮಾಡಿ. ಪರ್ಪಲ್ ಕಲರ್ ದಾರ ಮತ್ತು 0.75 mm ಜಪಾನ್ ತುಲಿಪ್ ಜಪಾನ್ ನೀಡಲ್ನ ತೊಗೊಂಡಿದ್ದೀನಿ. ಸ್ಟಾರ್ಟ್ ಮಾಡೋಣ ಬನ್ನಿ. ಸೀರೆ ಅಂಚಿಗೆ ದಾರನ ಮೊದಲು ಸೇರಿಸ್ಬೇಕು. ನೋಡಿ, ಮುಂದೆಯಿಂದ ಸೂಜಿನ ಹಾಕಿ ಹಿಂದೆಯಿಂದ ದಾರನ ಸೇರಿಸಿ ಲಾಕ್ ಮಾಡ್ಕೋಬೇಕು. ನೋಡಿ, ಲಾಕಿಂಗ್ ಸಿಸ್ಟಮ್ ಈ ಥರ ಲಾಕ್ ಮಾಡೋದು. ನೆಕ್ಸ್ಟು ಅದೇ ಥರನೇ ಚೈನುಗಳನ್ನ ಹಾಕಬೇಕು. 5 ಚೈನುಗಳನ್ನ ಹಾಕ್ತೀನಿ ಇಲ್ಲಿ. ಸೊ 5 ಚೈನ್ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ. ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಿ. ನೋಡಿ, ಲಾಕ್ ಮಾಡಿ. ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಇಷ್ಟೇ. ಮತ್ತು 5 ಚೈನ್ ಈ ಥರ ಬರೀ 5 ಚೈನೇ ಹಾಕಿ ನಾವು ಫಸ್ಟ್ ಲೇಯರ್ನ ಕಂಪ್ಲೀಟ್ ಮಾಡ್ಕೊಳ್ತೀವಿ. ಮೊದಲನೇ ಸ್ಟೆಪ್ನ 5 ಚೈನಲ್ಲೇ ನಾವು ಕಂಪ್ಲೀಟ್ ಮಾಡ್ತಾಯಿದ್ದೀವಿ. ನೋಡಿ, ಇದು ಸ್ಟೆಪ್ ಬೈ ಸ್ಟೆಪ್ ಹೋಗಿ ಫ್ರೆಂಡ್ಸ್, ಆವಾಗ ನಿಮಗೆ ಚೆನ್ನಾಗಿ ಅದು ಅರ್ಥ ಆಗುತ್ತೆ. ಮತ್ತು ನಿಮ್ಮ ಸ್ಯಾರಿಗಾಗಲಿ ಅಥವಾ ನೀವು ಕಲಿಯೋದಕ್ಕಾಗಲಿ ಯೂಸ್ಫುಲ್ ಆಗುತ್ತೆ. ನೀವು ಕಲಿಯೋರಾದರೆ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ನೋಡಿ ಪಾಸ್ ಮಾಡಿ ಕಲ್ತ್ಕೊಳ್ಳಿ. ಇಲ್ಲ ಸ್ಯಾರಿಗೆ ಹಾಕೋರಾದರೆ ಫಸ್ಟ್ ಒಂದು ಟೈಮ್ ಫುಲ್ಲು ವಿಡಿಯೋ ನೋಡಿ ಮತ್ತು ನೀವು ಅಪ್ಲೈ ಮಾಡಿ. ನೋಡಿ, ಇಲ್ಲಿ 5 ಸ್ಟೆಪ್ ಈ ಥರ ನಾವು ಬೆಸ ಸಂಖ್ಯೆ ಬರೋವರೆಗೂ, ಅಂದರೆ 11, 13 ಈ ಥರ ಬರೋವರೆಗೂ ನಾವು ಎಂಡ್ ಮಾಡಬೇಕು. ಸ್ಯಾರಿಗೆ ಅದೇ ಥರನೇ ಎಂಡಿಂಗ್ ಕೂಡ ಅದೇ ಥರನೇ ಇರಬೇಕು. ಈ ಸ್ಟೆಪ್ಪಲ್ಲಿ ಈ ಡಿಸೈನ್ಗೆ ನಾವು ಈ ಥರನೇ ಎಂಡಿಂಗ್ ಮಾಡಬೇಕು. ಬೆಸ ಸಂಖ್ಯೆನೇ ಬಂದು ಅದು ಎಂಡ್ ಆಗಬೇಕು. ಇಲ್ಲ 11, 13, ಇಲ್ಲಾಂದರೆ 19, ಇಲ್ಲ 27 ಈ ಥರ. ಓಕೆ, ಸೊ ನೋಡಿ ಲಾಸ್ಟಿಗೆ ಬಂದಿದ್ದೀನಿ ನಾನು. 11 5 ಚೈನ್ಸ್ನ ಹಾಕಿದ್ದೀನಿ ಈ ಸ್ಟೆಪ್. ಇದಕ್ಕೆ ಜಸ್ಟ್ ಸ್ಟಿಪ್ಪಲ್ಲಿ ಮಾಡಿರೋದಲ್ವಾ, ಅದಕ್ಕೆ ನೋಡಿ 2 ಚೈನ್ ಹಾಕಿ ನಾವು ಟೈಟ್ ಮಾಡಿ ದಾರನ ಕಟ್ ಮಾಡಿ ತೆಗಿಬೇಕು. ತೆಗೆದಾದ್ಮೇಲೆ ದಾರನ ಹಾಗೆ ಬಿಡಬೇಡಿ ಫ್ರೆಂಡ್ಸ್, ಅದನ್ನು ಮತ್ತೆ ಗಂಟಾಕಿ ಇಟ್ಕೋಬೇಕು. ನಾವು ಯಾವ ಥರ ದಾರಗಳನ್ನೆಲ್ಲ ಗಂಟಾಕ್ತೀವಿ ಆ ಥರ ಗಂಟಾಕಬೇಕು. ನೋಡಿ, ಈ ಥರ 2 ಸಮವಾಗಿ ತೊಗೋಬೇಡಿ, 2 4 ತೊಗೊಳ್ಳಿ. ಆ ಥರ ನಾವು 6 ದಾರ ತೊಗೊಂಡಿರೋದಲ್ವ, 2 4 ತೊಗೊಂಡು ಒಂದು 2 3 ಸರಿ ಗಂಟಾಕಿ ಅದನ್ನು ಹಿಂದೆ ನಾವು ಗಮ್ ಹಾಕಿ ಅಂಟಿಸ್ಬೇಕು. ಸೆಕೆಂಡ್ ಸ್ಟೆಪ್ ಆದಮೇಲೆ ನಾನು ತೋರಿಸ್ಕೊಡ್ತೀನಿ ನಿಮಗೆ ಯಾವ ಥರ ಗಮ್ ಹಾಕಿ ಅಂಟಿಸೋದು ಅಂತ. ನೋಡಿ ಫ್ರೆಂಡ್ಸ್, ಈ ಥರ ಸೆಕೆಂಡ್ ಸ್ಟೆಪ್ ಸ್ಟಾರ್ಟ್ ಮಾಡೋಣ ಬನ್ನಿ. ಸೇಮ್ ಅದು ಎಲ್ಲಿಗೆ ಹಾಕಿರ್ತೀವೋ ಸೇಮ್ ಕಲರ್ ದಾರ ತೊಗೊಂಡಿದ್ದೀನಿ. ಎಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿರ್ತೀನೋ ಅದೇ ಅಂಚಲ್ಲಿ ಹೋಗಿ ಮತ್ತೆ ದಾರ ತಂದು ಮತ್ತೆ ಸೇರಿಸ್ತಾ ಇದ್ದೀನಿ. ನೋಡಿ, ಲಾಕ್ ಮಾಡ್ಕೊಳ್ಳಿ. ಫಸ್ಟು ಲಾಕ್ ಯಾವಾಗಲೂ ಅಷ್ಟೇ, ದಾರ ಸೇರಿಸಿದ ಕೂಡಲೇ ಫಸ್ಟು ಲಾಕ್ ಮಾಡಿ, ಇಲ್ಲಾಂದರೆ ಬಿಚ್ಕೊಂಬಿಡುತ್ತೆ. ಫಸ್ಟು ಲಾಕ್ ಮಾಡಿ ಫ್ರೆಂಡ್ಸ್. ನೋಡಿ, ಫಸ್ಟು ಲಾಕ್ ಮಾಡಿ. ಓಕೆ, ಗಂಟಿಂದ ಇರುತ್ತೆ. ದಾರ ಸುಲಭವಾಗಿ ಮುಂದೆ ಹಿಂದೆ ಜರುಗಿಸ್ಬೇಕು. ಮತ್ತು ನೋಡಿ, ಆ ಮಧ್ಯದಲ್ಲಿ ಇವಾಗ ನಾವು ಸಿಂಗಲ್ ಕ್ರೋಶೆ ಮಾಡ್ತೀವಿ. ನೋಡಿ, ಫಸ್ಟು ಚೈನ್, ಫಸ್ಟು ಸಿಂಗಲ್ ಕ್ರೋಶೆ ಹಿಂಗೆ ಹೋಗಿ ಈ ಥರ ನೋಡಿ ಈ ಥರ ನಾವು ಚೈನುಗಳನ್ನ ಹಾಕಬೇಕು. ಫಸ್ಟು ಚೈನ್ ಹಾಕಬೇಕು, ಸಿಂಗಲ್ ಕ್ರೋಶೆ ಅಲ್ಲ, ಫಸ್ಟು ಚೈನು 3 ಚೈನ್ಸ್ನ ಹಾಕ್ಕೊಳ್ತೀನಿ. 3 ಚೈನ್ಸ್ ಆದಮೇಲೆ ಫ್ರೆಂಡ್ಸ್, ಉಳಿದಿರೋ ಜಾಗನ ಹಂಗೆ ಬಿಡಿ, ಸಿಂಗಲ್ ಕ್ರೋಶೆ ಮಾಡೋಣ. ಸೂಜಿ ಮೇಲೆ ದಾರ ಸುತ್ಕೊಳ್ಳಿ. ಆ 5 ಸ್ಟೆಪ್ ಇರುತ್ತಲ್ಲ, ನೆಕ್ಸ್ಟ್ ಇದರಲ್ಲಿ ಲಾಕ್ ಮಾಡಿರೋದ್ರಲ್ಲಿ ಆ ಗ್ಯಾಪಲ್ಲಿ ಹೋಗಿ ಸೂಜಿ ಮೇಲೆ ದಾರ ತಂದು 3 ದಾರ ಇರುತ್ತೆ. 3 ದಾರದಲ್ಲಿ 2 ದಾರನ ಒಂದು ಮಾಡಿ. ನೋಡಿ, ಇನ್ನೊಂದ್ಸರಿ ತೋರಿಸ್ತೀನಿ. ಇದನ್ನು ಸೂಜಿ ಮೇಲೆ ದಾರ ಸುತ್ಕೊಳ್ಳಿ, ಒಡ ಹಾಕಿ ಮತ್ತು ದಾರನ ತಂದು 3 ದಾರ ಇರುತ್ತೆ ಫ್ರೆಂಡ್ಸ್. ನೋಡಿ, 1 2 3 ದಾರ ಇರುತ್ತೆ. 2 ದಾರ ಒಂದು ಮಾಡಿ ಫಸ್ಟು, ನೆಕ್ಸ್ಟು 2 ದಾರ ಒಂದು ಮಾಡಿ. ಇದನ್ನು ಸಿಂಗಲ್ ಕ್ರೋಶೆ ಅಂತೀವಿ. ಸೊ ಈ ಥರ ಮಾಡಿ. ನೋಡಿ, ಈಗ ನೆಕ್ಸ್ಟು ಸೇಮ್ ಸ್ಟೆಪ್ಪು ಫ್ರೆಂಡ್ ರಿಪೀಟ್ ಆಗುತ್ತೆ. ಈ ಚೈನ್ ಕಂಪ್ಲೀಟ್ ಆಗೋವರೆಗೂ, ಆ ಗ್ಯಾಪ್ ಇದೆಲ್ಲ, ಆ ಗ್ಯಾಪ್ ಕಂಪ್ಲೀಟ್ ಆಗೋವರೆಗೂ ಸೇಮ್ ಸ್ಟೆಪ್ಪು ನಿಮಗೆ ರಿಪೀಟ್ ಆಗುತ್ತೆ. 2ನೇ ಸಾರಿ, 3ನೇ ಸಾರಿ. ನಾವಿಲ್ಲಿ 5 ಚೈನ್ಸ್ ಹಾಕಿದ್ವಲ್ಲ ಫ್ರೆಂಡ್ಸ್ ಕೆಳಗಡೆ,
ಆ 5 ಚೈನ್ಸ್ ಹಾಕಿರೋದ್ರಿಂದ ಏನಾಗುತ್ತೆ, ಅದನ್ನು ಫುಲ್ ಕಂಪ್ಲೀಟ್ ಮಾಡಬೇಕಂದ್ರೆ 10 ಚೈನ್ಸ್, ಒಂದು ಚೈನ್ಗೆ 2 ಸಿಂಗಲ್ ಕ್ರೋಶನ ನಾವು ಅಪ್ಲೈ ಮಾಡ್ಬೋದು. ಬಟ್ ಫುಲ್ಲು ಸ್ವಲ್ಪ ನೀಟಾಗಿ ಟೈಟಾಗಿ ಕುತ್ಕೋಬೇಕಂದ್ರೆ ಇನ್ನೊಂದು ಸಿಂಗಲ್ ಕ್ರೋಶನ ಹಾಕ್ಕೊಳ್ತೀನಿ. ಅಂದರೆ 11 ಸಿಂಗಲ್ ಕ್ರೋಶನ ನಾನಿಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಈ ಥರ ನೋಡಿ ಕೌಂಟ್ ಮಾಡ್ಕೊಳ್ಳಿ. ಕೌಂಟ್ ಮಾಡಿ ಎಲ್ಲದರಲ್ಲೂ ಸೇಮ್ ಬರೋ ಥರ ಮಾಡಿ. ಇಲ್ಲಿ 5 ಹಾಕಿದ್ದೀನಿ ನಾನು. ಈ ಥರ ಮಿಕ್ಕಿದೆಲ್ಲ ಹಾಕಿ ತೋರಿಸ್ತೀನಿ. ಫಾಸ್ಟಾಗಿ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ನೀವು ಇದನ್ನು ಬೇಕಂದರೆ ಸ್ಲೋ ಮಾಡ್ಕೊಳ್ಳಿ, ಇಲ್ಲ ಪಾಸ್ ಮಾಡಿ ನೀವು ಟ್ರೈ ಮಾಡಿ. ಕೌಂಟ್ ಮಾಡಿ ಹಾಕಿ ಫ್ರೆಂಡ್ಸ್. ಇಲ್ಲಾಂದರೆ ಸ್ವಲ್ಪ ರಿಸ್ಕ್ ಆಗ್ಬೋದು. ಒಂದು ಕಡೆ ಒಂದು ಥರ, ಇನ್ನೊಂದು ಕಡೆ ಇನ್ನೊಂದು ಥರ ಮಾಡಿದ್ರೆ ಚೆನ್ನಾಗಿ ಬರೋಲ್ಲ. ಸೊ ಕೌಂಟ್ ಮಾಡಿ ಕರೆಕ್ಟಾಗಿ 11 ಬರೋವರೆಗೂ, ಅಂದರೆ 11 ಬರೋವರೆಗೂ ಇದರಲ್ಲಿ ನೀವು ಸಿಂಗಲ್ ಕ್ರೋಶನ ಹಾಕಿ. ಡಬಲ್ ಕ್ರೋಶದಲ್ಲೂ ಹಾಕ್ಬೋದು, ವಿತ್ ಬೀಡ್ ಹಾಕ್ಬೋದು. ನಾನು ಇದನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ, ಕಮ್ಮಿಂಗ್ ವೀಡಿಯೋಸಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ಈಗ ಸಿಂಪಲ್ಲಾಗಿ ನಾವು ಒಂದು ಡಿಸೈನ್ ಮಾಡೋದನ್ನು ನೋಡೋಣ. ನೋಡಿ ಈ ಥರ ನೀವು ಹಾಕ್ತಾ ಹೋದರೆ ಫ್ರೆಂಡ್ಸ್, ಕಲಿತಾ ಹೋದರೆ ನಿಮಗೆ ಅದು ಫಾಸ್ಟ್ ಆಗಿಬಿಡುತ್ತೆ ಕೈ, ಇಲ್ಲಾಂದರೆ ನಿಮಗೆ ಸ್ಲೋ ಆಗುತ್ತೆ. ಸ್ಲೋ ಇದ್ದವರು ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಚೆನ್ನಾಗಿ ಕೈ ಹೋಗುತ್ತೆ. ನೀವು ನಿಮಗೆ ಹ್ಯಾಬಿಟ್ ಆಯಿತು ಅಂದರೆ ನೀವು ಅದನ್ನು ಬಿಸ್ನೆಸ್ ಆಗಿ ಕೂಡ ಕನ್ವರ್ಟ್ ಮಾಡ್ಕೋಬೋದು. ನೋಡಿ ಕರೆಕ್ಟಾಗಿ 11 ಸ್ಟೆಪ್ ಮಾಡಿದ್ದೀನಿ. 11 ಸ್ಟೆಪ್ ಆದಮೇಲೆ ಪಕ್ಕದಲ್ಲಿರೋ 5 ಚೈನ್ ಇರುತ್ತಲ್ಲ, ಆ ಚೈನ್ ಗ್ಯಾಪಲ್ಲಿ ನಾವು ಎರಡು ಲಾಕ್ನ ಮಾಡಬೇಕಾಗತ್ತೆ ನೋಡಿ. ಮತ್ತು ಇನ್ನೊಂದೇ ಒಂದು ಸ್ಟೆಪ್ಪು ಬಿಟ್ಟಿದ್ದೆ, ಸೊ ಹಾಕ್ಕೊಳ್ತಾ ಇದ್ದೀನಿ. ಓಕೆ, ಸೊ 11 ಆಯಿತು. ಕೌಂಟ್ ಮಾಡ್ಕೊಳ್ಳಿ. ಕೌಂಟ್ ಮಾಡಿ 11 ಆಗಿದ್ದ ಕೂಡಲೇ ನೀವು ಮತ್ತು ನೆಕ್ಸ್ಟ್ 5 ಚೈನ್ ಗ್ಯಾಪಲ್ಲಿ ಬಂದು 2 ಚೈನ್ನ ಹಾಕಬೇಕು. 2 ಲಾಕ್ನ ಮಾಡಿ, ಒಂದು ಲಾಕ್ ಮತ್ತು ಇನ್ನೊಂದು ಲಾಕ್ ಮಾಡಿ ಸೇಮ್ ಇದೇ ಥರನೇ ಕಂಟಿನ್ಯೂ ಮಾಡಿ ಫ್ರೆಂಡ್ಸ್. ನೋಡಿ ಇವಾಗ ನಾನು ಸಿಂಗಲ್ ಕ್ರೋಶನ ಮಾಡ್ತೀನಿ ನೋಡಿ. ಈ ಥರ ಎಲ್ಲ ಅದನ್ನು ಕಂಟಿನ್ಯೂ ಮಾಡಿ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ಯಾವುದು ಬರಲ್ಲ ಫ್ರೆಂಡ್ಸ್. ಪ್ರಾಕ್ಟೀಸ್ ಮಾಡಿದ್ರೆ ಇದನ್ನು ನೀವು ಹ್ಯಾಬಿಟಾಗಿ ಕನ್ವರ್ಟ್ ಮಾಡಿ ಅದನ್ನು ಇದು ಬಿಸ್ನೆಸ್ ಆಗಿ ಕೂಡ ಕನ್ವರ್ಟ್ ಮಾಡ್ಬೋದು. ನಾನೀಗ ಬಿಸ್ನೆಸ್ ಮಾಡ್ತಾಯಿದ್ದೀನಿ, ಸೊ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಈ ಥರ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಮಧ್ಯದಲ್ಲಿ ಏನಕ್ಕೆ ಗ್ಯಾಪ್ ಅಂದರೆ ಅಲ್ಲಿ ನಾನು ಕುಚ್ಚನ್ನ ಕಟ್ತೀನಿ. ಸೊ ಈ ಥರ ಮಾಡೋದ್ರಿಂದ ನೋಡಿ ಯಾವ ಥರ ಕಂಪ್ಲೀಟ್ ಆಗುತ್ತೆ ಅಂತ. ಲಾಸ್ಟಿಗೆ ಬಂದುಬಿಟ್ಟಿದ್ದೀನಿ ಫ್ರೆಂಡ್ಸ್. ಲಾಸ್ಟಲ್ಲಿ ನಾನು ಫಸ್ಟಲ್ಲಿ ಯಾವ ಥರ ನಾನು ಸ್ಟಾರ್ಟ್ ಮಾಡಿದ್ನೋ ಅದೇ ಥರನೇ ಲಾಸ್ಟಲ್ಲಿ ಕೂಡ ನಾನು ಎಂಡ್ ಮಾಡಬೇಕಂದ್ರೆ, ಫಸ್ಟಲ್ಲಿ ನಾನು 3 ಲಾಕ್ನ ಮಾಡಿದ್ದೆ. ಇಲ್ಲಿ ಕೂಡ 3 ಲಾಕ್ ಹಾಕಿ ನಾನು ಕ್ಲೋಸ್ ಮಾಡಬೇಕು. 1 2 ಸಾರಿ ಫ್ರೆಂಡ್ಸ್, ಅದು ದಾರ ಸ್ವಲ್ಪ ರಿಸ್ಕ್ ಕೊಡ್ತಾಯಿದ್ದೆ. ನಾನು ಅದು ಮೊದಲೇ ಹಾಕ್ಬಿಡ್ಬೇಕಾಗಿತ್ತು, ಗಮ್ ಹಾಕ್ಬಿಡ್ಬೇಕಾಗಿತ್ತು. 3 ಸೊ 3 ಹಾಕಿ ಮತ್ತು ದಾರನ ತೆಗಿಬೇಕಂದ್ರೆ ಇನ್ನೊಂದೆರಡು ಸರಿ ಚೈನ್ ಹಾಕಿ ಲಾಕ್ ಮಾಡಿ ಫ್ರೆಂಡ್ಸ್. ಫಸ್ಟು ಬಟ್ಟೆಗೆ ಲಾಕ್ ಮಾಡಿ, ಅದನ್ನು ಲಾಕ್ ಮಾಡಿ, ಇನ್ನೊಮ್ಮೆ ಲಾಸ್ಟಲ್ಲಿ ಬಟ್ಟೆಗೆ ಲಾಕ್ ಮಾಡಿ ಟೈಟ್ ಮಾಡಿ, ಲಾಕ್ ಮಾಡಿ, ಫಸ್ಟು ಲಾಕ್ ಮಾಡಿ, ಆಮೇಲೆ ಟೈಟ್ ಮಾಡಿ, ಆಮೇಲೆ 2 ಚೈನ್ ಅಥವಾ 3 ಚೈನ್ ಹಾಕಿ ಲಾಕ್ನ ಗಟ್ಟಿಯಾಗಿ ಟೈಟ್ ಮಾಡಿ ಅದನ್ನು ಕಟ್ ಮಾಡಿ ಫ್ರೆಂಡ್ಸ್. ಕಟ್ ಮಾಡಿ ಫಸ್ಟ್ ಹಿಂಗೆ ನಾವು ಅದನ್ನು ಇದು ಮಾಡಿದ್ವಿ ಅಲ್ವಾ, ಲೈಕ್ ಗಂಟು ಹಾಕಿದ್ವಿ ಅಲ್ವಾ, ಅದೇ ಥರ 2 4 ತೊಗೊಂಡು ಅಥವಾ 3 ತೊಗೊಂಡ್ರೆ ಫ್ರೆಂಡ್ಸ್ ಸ್ವಲ್ಪ ಲೂಸ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಬಟ್ ನೋಡಿ ಇದು 3 ಹಾಕಿ ತೋರಿಸ್ತಾ ಇದ್ದೀನಿ, ಏನೂ ತೊಂದರೆ ಇಲ್ಲ. ಬಟ್ ಆದರೆ 2 4 ಹಾಕೋದು ನನಗೆ ರೂಢಿ. ನೋಡಿ ಈ ಥರ ಮಾಡಿದ್ದೀನಿ. ಅದನ್ನು ಜಾಸ್ತಿ ಇರೋ ದಾರ ಕಟ್ ಮಾಡಿ ಅದನ್ನು ಹಿಂದೆ ಗಮ್ ಹಾಕಿ ಅಂಟಿಸ್ಕೋಬೇಕು ಫ್ರೆಂಡ್ಸ್. ಇಷ್ಟೇ ಡಿಸೈನು. ಇದಕ್ಕೆ ನಾನು ಕುಚ್ಚು ಮಾಡಿ ನಿಮಗೆ
ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ. ಇಷ್ಟೇ ಫ್ರೆಂಡ್ಸ್, ಇದರಿಂದ ನಿಮಗೆ 350 to 400 ರೂಪೀಸ್ ಅರ್ನ್ ಮಾಡೋ ಚಾನ್ಸಸ್ ಇರುತ್ತೆ. ಇದಕ್ಕೆ ನೀವು ಬೀಡ್ಸ್ ಹಾಕಿ ನೋಡಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ವಿತ್ ಬೀಡ್ಸು ಕೊಡ್ಬೋದು. ನಾನು ಇದು ವಿತೌಟ್ ಬೀಡ್ಸ್ ಮಾಡಿದ್ದೀನಿ. ಕುಚ್ಚಾಕಿ ತೋರಿಸ್ತೀನಿ ನೋಡಿ. ಇದಕ್ಕೆ ನಾನು ಕುಚ್ಚಾಕೋ ಗಿಗಾಪಲ್ಲಿ ಕುಚ್ಚಾಕಿ ತೋರಿಸ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮಗಿಂಥದ್ದೇ ತುಂಬ ವೀಡಿಯೋಸು ನಿಮಗೆ ಇನ್ನು ಮುಂದಕ್ಕೆ ಬರುತ್ತೆ. ನೋಡಿ ಫ್ರೆಂಡ್ಸ್, ಇಷ್ಟೇ ಡಿಸೈನು ತುಂಬ ಚೆನ್ನಾಗಿರುತ್ತೆ, ತುಂಬ ಎಲಿಗೆಂಟಾಗೂ ಇರುತ್ತೆ ನೋಡಲಿಕ್ಕೆ. ನೋಡಿ ನಾನು ಇದು ಹಾಕಿದ್ದೀನಿ, ಗಮ್ ಹಾಕಿ ಲಾಕ್ ಮಾಡಿದ್ದೀನಿ. ನೋಡಿ ಹಿಂದೆ ಹಿಂಗೆ ಕಾಣುತ್ತೆ ಅಂತ, ಹಿಂದೆ ಈ ಥರ ಕಾಣುತ್ತೆ, ಮುಂದೆಗೆ ಈ ಥರ ಕಾಣುತ್ತೆ. ಇದರಿಂದ ನೀವು 350 to 400 ರೂಪೀಸ್ ಚಾರ್ಜ್ ಮಾಡ್ಬೋದು ಫ್ರೆಂಡ್ಸ್. ಇದಕ್ಕೆ ನೀವು ಬೀಡ್ಸ್ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದು ಸಿಂಪಲ್ಲಾಗಿ ನಾನು ಒಂದೇ ಕಲರ್ ದಾರದಿಂದ ಮಾಡಿರೋಂಥ ಡಿಸೈನ್. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಈ ಡಿಸೈನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.